ನೋಡಿ, ಇವತ್ತು SIT ಟೀಮ್ ರಚನೆ ಆಗಿದೆ. ಧರ್ಮಸ್ಥಳದ ಸುತ್ತಲೂ ಕೂಡ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂಥೇಳಿ ಆ ವ್ಯಕ್ತಿ ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು. SIT ಕೂಡ ರಚನೆ ಆಗಿದೆ. SIT ಈಗ ಏನು ಮಾಡುತ್ತೆ, ಏನು ಮಾಡಬಹುದು, ಯಾವ ಯಾವ ಆಯಾಮದಲ್ಲಿ ತನಿಖೆಯನ್ನು ನಡೆಸುತ್ತೆ? ಈಗ ಆಲ್ರೆಡಿ ಒಂದು ಬುರುಡೆಯನ್ನು ತೆಗೆಯಲಾಗಿದೆ. ಅದು ತೆಗೆದಿದ್ದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಒಂದಷ್ಟು ಡೌಟ್ಗಳಿತ್ತು. ಹಾಗಾಗಿ ನಾವಿವತ್ತು ನಮ್ಮ ಪ್ರೈಮ್ ಟೈಮ್ನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ಅಶೋಕ್ ಕುಮಾರ್ ಅವ್ರನ್ನ ಕೇಳ್ಕೊಂಡ್ವಿ. ಒಂದು ಜಾಯ್ನ್ ಆಗಿ ಒಂದು 5 ನಿಮಿಷ ನಮ್ಮ ವೀಕ್ಷಕರಿಗೆ ಒಂದಷ್ಟು ಡೌಟ್ಗಳಿದ್ದನ್ನು ಕ್ಲಿಯರ್ ಮಾಡಿ ಅಂತೇಳಿ. ಹಾಗಾಗಿ ಅವರು ಒಪ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ವೆಲ್ಕಮ್ ಜಾಯ್ನ್ ಆಗಿದ್ದಕ್ಕೆ ಅಶೋಕ್ ಕುಮಾರ್ ಸರ್. ಅಶೋಕ್ ಕುಮಾರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಕೇಳಿಸ್ತಾ ಇದೆ. ಸರ್, ನನ್ನ ಮೊದಲನೇ ಪ್ರಶ್ನೆ ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ. ಈಗ ಆತ ಒಂದು ತಲೆಬುರುಡೆಯನ್ನು ತೆಗೆದಿದ್ದಾನೆ ಅಂತ ಹೇಳ್ಕೊಂಡಿದ್ದಾನೆ. ಅದು ಪೊಲೀಸ್ರಿಗೂ ಮಾಹಿತಿ ಇಲ್ಲ, ಸ್ಥಳೀಯ ಪಂಚಾಯತ್ಗೂ ಮಾಹಿತಿ ಇಲ್ಲ, ಕೋರ್ಟ್ಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಇದು ಸರಿನಾ ಇದು ಮಾಡಿದ್ದು ಆತ? ನಾನು ಮೊದಲಿಗೆ ಕರ್ನಾಟಕ ಸರ್ಕಾರವನ್ನು, ಅದರಲ್ಲೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಗೃಹ ಮಂತ್ರಿಯಾದ ಡಾಕ್ಟರ್ ಪರಮೇಶ್ವರಪ್ಪ ಅವರನ್ನು ಅಭಿನಂದಿಸ್ತೀನಿ. ಏಕೆಂದ್ರೆ ಇದು ಈಗ ರಿಟೈರ್ಡ್ ಜಡ್ಜ್ ಮತ್ತೆ ಅಡ್ವೊಕೇಟ್ಸ್ ಮತ್ತೆ ಸಾಕಷ್ಟು NGOಗಳು ಪ್ರೆಷರ್ ಆಗ್ತಾ ಇದ್ದಾಗ ತಕ್ಷಣ ಇದನ್ನ SIT ಫಾರ್ಮೇಶನ್ ಮಾಡಿದ್ದಾರೆ ಸರ್ಕಾರ. ಅದರಲ್ಲೂ DG ಆದ ಮೊಹಂತಿ ಅವರು ತುಂಬಾ ಪ್ರಾಮಾಣಿಕರು ಮತ್ತೆ ದಕ್ಷ ಅಧಿಕಾರಿ. ಇವರ ನೇತೃತ್ವದಲ್ಲಿ ಒಂದು SIT ಟೀಮ್ ಫಾರ್ಮೇಶನ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಅನುಚಿತ್ ಅವರು ಇದ್ದಾರೆ. ಬಟ್ ಒಟ್ಟಿನಲ್ಲಿ ದಕ್ಷ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ SIT ನಲ್ಲಿ. ಅದರಿಂದ ಖಂಡಿತ ನನ್ನ ಪ್ರಕಾರ ಜನಸಾಮಾನ್ಯರಾದ ನಮ್ಮಂತವರು ನ್ಯಾಯನ, ಟ್ರಾನ್ಸ್ಪರೆನ್ಸಿನ, ಪಾರದರ್ಶಕತೆಯ ತನಿಖೆಯನ್ನ ನಾವು ನೋಡಬಹುದು ಅಂತ ಅನ್ಸುತ್ತೆ ನನಗೆ. ಮತ್ತೆ ಈಗ ನೀವು ಕೇಳಿದ ಪ್ರಶ್ನೆ, ನಾಗೇಂದ್ರ ಬಾಬು, ಇದು ಮೊದಲಿಗೆ ರೇರೆಸ್ಟ್ ಆಫ್ ರೇರ್ ಕೇಸ್. ನನ್ನ ಪ್ರಕಾರ ಇಡೀ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿಯೇ ರೇರೆಸ್ಟ್ ಆಫ್ ರೇರ್ ಕೇಸ್. ಒಬ್ಬ ವ್ಯಕ್ತಿ ಸುಮಾರು ವರ್ಷಗಳಾದ್ಮೇಲೆ ಬಂದು ನಾನು ನೂರಾರು ಹೆಣಗಳನ್ನ ಹೂತಿಟ್ಟಿದ್ದೀನಿ, ನನ್ನನ್ನು ಕರ್ಕೊಂಡು ಹೋದ್ರೆ ಸ್ಥಳಗಳನ್ನ ತೋರಿಸ್ತೀನಿ ಅನ್ನೋದೇ ನಮಗೆ ಒಂದು ಬಹಳ ಆಶ್ಚರ್ಯಕರ ಮತ್ತು ಬಹಳ ಸೆನ್ಸೇಷನಲ್ ಕೇಸ್. ಇದು ಬಹಳ ಭಾವೋದ್ರೇಕದ ಕೇಸ್. ಇಲ್ಲಿ ಈಗ SIT ಫಾರ್ಮ್ ಮಾಡಿದ ತಕ್ಷಣ ಅವರು ಈ IPS ಆಫೀಸರ್ಗೆ ತನಿಖೆ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ತಕ್ಷಣ ಒಳ್ಳೆ ಕಾನ್ಸ್ಟೇಬಲ್ಗಳು, ಹೆಡ್ ಕಾನ್ಸ್ಟೇಬಲ್, ASI, ಸಬ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಇಂದ DYSP ಆದವರು ಈ ತನಿಖೆಯಲ್ಲಿ ಅವರದೇ ಒಂದು ಚಾಕಚಕ್ಯತೆ ಮತ್ತೆ ಅವರ ಹೆಜ್ಜೆ ಗುರುತು ಇರುತ್ತೆ ನಮ್ಮ ಇಲಾಖೆನಲ್ಲಿ. ಅಂತವ್ರದ್ದು ಒಂದು ಟೀಮ್ ಫಾರ್ಮೇಶನ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಲೈಕ್ ನಮ್ಮ ಗೌರಿ ಲಂಕೇಶ್ ಕೇಸ್ ನಲ್ಲಿ ಎಷ್ಟು ಜನ ಇದ್ರು ಹಾಗೆ ಸುಮಾರು 15-20 ಜನರ ಮೇಲೆ ಒಂದು ತಂಡ ಕಟ್ಕೊಂಡ್ಬಿಡ್ತಾರೆ ನಾಳೆ ಒಳಗಡೆ. ಈಗ ಹೋಗಿ FIR ನನ್ನ ಪ್ರಕಾರ 154 CRPC ಸೆಕ್ಷನ್ ಪ್ರಕಾರ ಇದಾಗಿರ್ಬೇಕು, FIR ಆಗಿರ್ಬೇಕು. ಇದಾದ್ಮೇಲಿಂದ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಲೈಕ್ ತಹಶೀಲ್ದಾರ್, AC, DC ಅಥವಾ ಮ್ಯಾಜಿಸ್ಟ್ರೇಟ್ಗೆ ರಿಕ್ವಿಷನ್ ಕೊಟ್ಟು ಎಕ್ಸಿಮೇಷನ್ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು. ಎಕ್ಸಿಮೇಷನ್ ಮೀನ್ಸ್ ಹೊರಕ್ಕೆ ತೆಗೆಯೋದಕ್ಕೆ. ಅದು ಲಾಫುಲ್ ರಿಮೂವಲ್ ಆಫ್ ದ ಬಾಡಿ ಫ್ರಮ್ ಇಟ್ಸ್ ಪ್ಲೇಸ್ ಆಫ್ ಬರಿಯಲ್ ಅಂತ. ಒಂದು ಮನುಷ್ಯ ದೇಹವನ್ನು ಒಬ್ರು ಊತ ಮೇಲೆ ಅದನ್ನ ಪುನಃ ತೆಗೀಲಿಕ್ಕೆ ಯಾವ ಸಾಮಾನ್ಯ ಪ್ರಜೆಗಳು ಯಾರಿಗೂ ಅಧಿಕಾರ ಇಲ್ಲ. ಹಾಗಾದ್ರೆ ಈತ ಮಾಡಿದ ಸರಿನಾ? ಹಾಗಾದ್ರೆ ಇವನ್ ಮಾಡಿರೋದು ಅದು ತಪ್ಪು ಅಂದ್ರೆ ಅದು ಮುಂದಿನ ತನಿಖೆಯಲ್ಲಿ ಅದನ್ನ ಸೇರಿಸ್ಕೊಳ್ತಾರೆ. ಯಾಕಂದ್ರೆ ಈ ಹಾಸ್ ರಿಮೂವ್ಡ್ ಅಂಡ್ ಕಮ್ ವಿತ್ ಎ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನೆ. ಜೊತೆಗೆ ಜಡ್ಜ್ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ 164 CRPC ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾನೆ. ಇದು ಅದನ್ನ ಸೀಲ್ಡ್ ಕವರ್ ಹಾಕಿಟ್ಬಿಡ್ತಾರೆ ಮ್ಯಾಜಿಸ್ಟ್ರೇಟ್. ಇವನ್ ಏನೋ 164 ಸ್ಟೇಟ್ಮೆಂಟ್ ಕೊಟ್ಟ, ಬಟ್ ಪ್ರೊಸೀಜರ್ ಪ್ರಕಾರ ಈಸ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್. ಇವಾಗ ಯಾರು, ಫಾರ್ ಎಕ್ಸಾಂಪಲ್ ಅವನ ಹೆಸರು ನನಗೆ ಗೊತ್ತಿಲ್ಲ, ಎಕ್ಸ್ ಅಂತ ಯಾರು ಮುಂದೆ ಬಂದಿದ್ದಾನೆ ವ್ಯಕ್ತಿ, 1995ರಿಂದ 2014ರವರೆಗೆ ಇಲ್ಲಿ ಸ್ವಚ್ಛತಾ ಕೆಲಸ ಮಾಡ್ಕೊಂಡಿದ್ನಲ್ಲ. ಆ ವ್ಯಕ್ತಿ 14ಕ್ಕಿಂತ ಎಬ್ಸ್ಕಾಂಡಿಂಗ್ ಆಗ್ಬಿಟ್ಟ. ಸುಮಾರು 11 ವರ್ಷ ಆದ್ಮೇಲೆ ಈಗ ಹೊರಗಡೆ ಬಂದಿದ್ದಾನೆ. ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಕೇಸ್ ನಲ್ಲಿ ಅಕ್ಯೂಸ್ ಅಂದ್ರೆ ಇವನು 201 IPC ಸೆಕ್ಷನ್ ಬರುತ್ತೆ. ನಮ್ಮ ಹಳೆ ಇಂಡಿಯನ್ ಪೀನಲ್ ಕೋಡ್ 201 ಅಂದ್ರೆ ಕಾಸಿಂಗ್ ಡಿಸಪಿಯರೆನ್ಸ್ ಆಫ್ ಎವಿಡೆನ್ಸ್
ಈಗ ಏನು ಕನ್ಸೀಲ್ಮೆಂಟ್ ಮಾಡಿದಾನೆ, ಈ ಎವಿಡೆನ್ಸ್ ನ ಊತಿಟ್ಟಿದ್ದಾನಲ್ಲ, ಹ್ಮ್ ಆ ಕೃತ್ಯ ಮಾತ್ರ ಅವನ ಅಫೆನ್ಸ್, ನಾಟ್ ಇನ್ ದ ಅಫೆನ್ಸ್. ಹ್ಮ್ ರೇಪ್ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಲ್ಲ ಅವನು. ಓನ್ಲಿ ಕನ್ಸೀಲಿಂಗ್ ದ ಎವಿಡೆನ್ಸ್ ಬರಿಯಲ್ ಮಾಡಿದಾನಲ್ಲ, ಅದಕ್ಕೆ ಮಾತ್ರ 201 ಕೇಸಿಗೆ ಬರ್ತಾನೆ. ಹ್ಮ್ 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 So ಇವ್ರೇನ್ ಅಂದ್ರೆ ಈಗ ಕ್ಲಿಯರ್ ಆಗಿ ನೀವು ಹೇಳ್ತಿರೋದು, ಆತ ಹೋಗಿ ಕೋರ್ಟ್ಗೆ ಹೇಳಬೇಕಿತ್ತು, ಹೇಳೋದಕ್ಕಿಂತ ಮುಂಚಿತವಾಗಿ ಈತ ತೆಗ್ದಿದ್ದು ತಪ್ಪು. ಮೋಸ್ಟ್ ಪ್ರಾಬಲಿ ಇಲ್ಲಿ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಅಡ್ಮಿಸಿಬಲ್ ಇನ್ ದ ಕೋರ್ಟ್ ಬರುತ್ತೆ. ಹ್ಮ್ ಬಟ್ ಈ ವ್ಯಕ್ತಿಗೆ ಅದು ಗೊತ್ತಿರ್ಲಿಕ್ಕಿಲ್ಲ. ನಾವೇ ತಿಳ್ಕೊಂಡ yes. ವಿತ್ ಎವಿಡೆನ್ಸ್ ನಾನೇ ಆಸ್ತಿ ಪಂಜರ ತಗೊಂಡೋಗಿ ತೋರಿಸಿದ್ರೆ ಪೊಲೀಸ್ನವರು ಕೋರ್ಟ್ ನಂಬುತ್ತೆ ಅಂತ ತಿಳ್ಕೊಂಡಿರ್ಬಹುದು. ಓಕೆ ಬಟ್ ಕಾನೂನು ಪ್ರಕಾರ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್. ಹ್ಮ್ ಈಗ ಒಂದು ದೊಣ್ಣೆ ತಗೊಂಡು ಯಾರಿಗೋ ಒಬ್ಬರು ತಲೆಗೆ ಹೊಡೆದಾಗ ಒಂದು ಸಾಯ್ತಾನೆ ಅಂತ ನನ್ಗೆ ಗೊತ್ತಿಲ್ಲ ಅನ್ನೋದು ಇಲ್ಲ. Okay. one should know the basic law of the country. ಅದಿದೆ ಸರ್. ಈಗ ಓಕೆ ಸರ್, ಓಕೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ಈಗ ಏನಂತಾರೆ, ಸಾರಿ ಇಂಟರಪ್ಟ್ ಆಗ್ತಾ ಇದ್ದೀನಿ, ಇನ್ನು ಓನ್ಲಿ 2 ಮಿನಿಟ್ಸ್ ಸರ್ ನಿಮಗೆ. ಈಗ ಈ SIT ಟೀಮ್ ರಚನೆ ಆಗಿದೆ, ಈಗ ಏನು ಮಾಡುತ್ತೆ ನೆಕ್ಸ್ಟ್? ಸಿಂಪಲ್ ಆಗಿ ನಮಗೆ ಅರ್ಥ ಆಗೋಂಗೆ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುತ್ತೆ, ಸಿಂಪಲ್ ಆಗಿ ಹೇಳೋದಾದ್ರೆ? ಫಸ್ಟ್ ಈಗ SIT ನವ್ರ ಕೇಸ್ ತಗೊಂಡ ಮೇಲೆ ಈ ಪರ್ಸನ್ ಯಾರಿದ್ದಾನೆ ಅವನ್ನ ತಗೊಂಡು ಬಹಳ ಥರೋ ಆಗಿ ಡೀಟೇಲ್ ಆಗಿ ಇಂಟ್ರಾಗೇಷನ್ ಮಾಡಬೇಕಾಗುತ್ತೆ. ಇಂಟ್ರಾಗೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮೇನ್ ಆಗಿ SIT ನವರು ಒಂದು ಪ್ರೀ ಕನ್ಸೀವ್ಡ್ ಥಿಯರಿ ಇಟ್ಕೊಳ್ಬಾರ್ದು. ಪ್ರೀ ಕನ್ಸೀವ್ಡ್ ಥಿಯರಿ ಅಂದ್ರೆ ಪೂರ್ವಗ್ರಹ ಪೀಡಿತ ಭ್ರಮೆಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು 15-20 ದಿವಸದಿಂದ ಎಲ್ಲಾ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಬರ್ತಾ ಇದೆ. ಇದೆಲ್ಲನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ತೆಗೆದಿಟ್ಬಿಡ್ಬೇಕು. ಬ್ಲಾಂಕ್ ಫ್ರೆಶ್ ಮೈಂಡ್ ಅಲ್ಲಿ ಹೋಗಿ ಹೊಸದಾಗಿ ಅವನ ಕ್ವಶನ್ ಮಾಡಿ ಅವನು ಸ್ಟೇಟ್ಮೆಂಟ್ ಮಾಡ್ಕೋಬೇಕು. ನಂತರ ಅವನು ಹೇಳ್ತಾನೆ 27 ಎವಿಡೆನ್ಸ್ ಆಕ್ಟ್ ಅಂತ ಇದೆ, ಸೆಕ್ಷನ್ 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಅವನು ಹೇಳ್ತಾನೆ, ಈ ಬಾಡಿನ ನನ್ನ ಕರ್ಕೊಂಡು ಹೋಗಿದ್ರೆ ಅವನ್ನ ಕರ್ಕೊಂಡು ಅವನಿಗೆ ಹ್ಯಾಂಡ್ ಕಫ್ ಹಾಕಿ ಲೀಡಿಂಗ್ ಚೈನ್ ಅಲ್ಲಿ ಅವನ ಮುಂದೆ ಬಿಟ್ಕೋಬೇಕು, ಪೊಲೀಸ್ನವ್ರು ಹಿಂದಿರ್ಬೇಕು, ಅವನು ಈ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಅಡ್ಮಿಸಿಬಲ್ ಇನ್ ದ ಕೋರ್ಟ್. ಓನ್ಲಿ ರಿಕವರಿ ಆಫ್ ದಿ ಕೃತ್ಯದಲ್ಲಿ ರಿಕವರಿ ಇದೆಯಲ್ಲ, ದಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇವಾಗ ಅದನ್ನ ಸ್ಥಳ ಪೊಲೀಸ್ನವ್ರಿಗೆ ಗೊತ್ತಿಲ್ಲ. ಇವಾಗ ಇವನ್ ಕರ್ಕೊಂಡೋಗಿ ಈ ಲೀಡ್ಸ್ ಟು ದ ಪಾಯಿಂಟ್ ಕರ್ಕೊಂಡೋಗಿ ತೋರಿಸ್ತಾನೆ. ಕೈಯಲ್ಲಿ ತೋರಿಸೋದನ್ನ ವಿಡಿಯೋಗ್ರಾಫ್ ಮಾಡ್ಬೇಕಾಗುತ್ತೆ ಎಲ್ಲ. ಅವನ್ನ ಜೀಪಲ್ಲಿ ಕರ್ಕೊಂಡು ಹೋಗೋದು ಎಲ್ಲ ತಗೊಂಡು, ಜೊತೆಯಲ್ಲಿ ಮ್ಯಾಜಿಸ್ಟ್ರೇಟ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, FSL ಟೀಮ್ ಇರ್ತಾರೆ. ಡಾಕ್ಟರ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಗವರ್ಮೆಂಟ್ ಡಾಕ್ಟರ್ಸ್ ಹೆಚ್ಚು, ಮಿನಿಮಮ್ 2ಕ್ಕಿಂತ ಹೆಚ್ಚು ಡಾಕ್ಟರ್ಸ್ ಇರಬೇಕು ಹೂ ಆರ್ ಎಕ್ಸ್ಪರ್ಟ್ ಇನ್ ಪೋಸ್ಟ್ ಮಾರ್ಟಮ್. ಆ ಡಾಕ್ಟರ್ಸ್ ಬೇಕಾಗುತ್ತೆ. ಇವ್ನು ಕರ್ಕೊಂಡು ಹೋಗಿರೋ ಸ್ಥಳ ತೋರಿಸುವಾಗ ಗುಂಡಿ ತೆಗಿತಾರೆ, ಬಹಳ ಕೇರ್ಫುಲ್ ಆಗಿ. ವೆರಿ ಸೆನ್ಸಿಟಿವ್ ಇದು. ಎಷ್ಟೋ ವರ್ಷ ಆಗ್ಬಿಟ್ಟಿದೆ. ಅವನು ಎಕ್ಸಾಕ್ಟ್ಲಿ ತೋರ್ಸೋದನ್ನ ಫಸ್ಟೇ ಕಾರ್ಡನ್ ಮಾಡ್ಬೇಕಾಗುತ್ತೆ, ಟೇಪ್ ಹಾಕಿ